ಸೂರಜ್ ರೇವಣ್ಣ ವಿರುದ್ಧ ಸಲಿಂಗ ಲೈಂಗಿಕ ದೌರ್ಜನ್ಯದ ಆರೋಪದಡಿ ಪ್ರಕರಣ ದಾಖಲಾಗಿದೆ. ಆದರೆ ಅದಕ್ಕೂ ಮೊದಲು ಸೂರಜ್ ಒಂದು ಬ್ಲಾಕ್ ಮೇಲ್ ಪ್ರಕರಣ ದಾಖಲಿಸಿದ್ರು. ಆ ಪ್ರಕರಣವನ್ನ ದಾಖಲು ಮಾಡಿದ್ದು ಸೂರಜ್ ಆಪ್ತ ಶಿವಕುಮಾರ್. ಆದರೆ ಆ ಶಿವಕುಮಾರ್ ಹೊಳೆನರಸೀಪುರ ಠಾಣೆಗೆ ದೂರು ಕೊಟ್ಟ ಮೇಲೆ ನಾಪತ್ತೆಯಾಗಿದ್ದಾರೆ. ಸೂರಜ್ ಹಾಗೂ ಬೆಂಬಲಿಗರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಶಿವಕುಮಾರ್. ಸೂರಜ್ ರೇವಣ್ಣ ಜೊತೆಗೆ ಇದ್ದೇ ಬ್ಲಾಕ್ ಮೇಲ್ ಮಾಡಿರುವಂತಹ ಆರೋಪ ಕೇಳಿ ಬಂದ ಬೆನ್ನಲ್ಲೇ ಶಿವಕುಮಾರ್ ಕಣ್ಮರೆಯಾಗಿದ್ದು, ಬಿಜೆಪಿ ಮುಖಂಡರ ಜೊತೆ ಶಿವಕುಮಾರ್ ಇರುವಂತಹ ವಿಡಿಯೋ ವೈರಲ್ ಆಗಿದೆ. ಶಿವಕುಮಾರ್ ಮತ್ತು ಸಂತ್ರಸ್ತ ಇಬ್ಬರೂ ಕೂಡ ಇರುವಂತಹ ಫೋಟೋ ವೈರಲ್ ಆಗಿದೆ. ಸೂರಜ್ ಆಪ್ತರಿಗೆ ಈಗ ಆ ಶಿವಕುಮಾರ್ ಮೇಲೆ ಅನುಮಾನ ಮೂಡ್ತಾ ಇದೆ. ಹೊಳೆನರಸೀಪುರ ಠಾಣೆಗೆ ದೂರು ಕೊಟ್ಟ ಮೇಲೆ ಶಿವಕುಮಾರ್ ನಾಪತ್ತೆ. ಜೊತೆಗೆ ಆ ಶಿವಕುಮಾರ್ ಹಾಗೂ ಈ ಪ್ರಕರಣದ ಸಂತ್ರಸ್ತ ಇಬ್ಬರೂ ಇರುವಂತಹ ಫೋಟೋ ಕೂಡ ವೈರಲ್ ಆಗಿದೆ. ಬಿಜೆಪಿ ಮುಖಂಡರ ಜೊತೆ ಶಿವಕುಮಾರ್ ಇಡುವಂತಹ ವಿಡಿಯೋ ವೈರಲ್ ಆಗಿದೆ. ಈಗ ಶಿವಕುಮಾರ್ ನಾಪತ್ತೆ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಈ ಪ್ರಕರಣದಲ್ಲಿ ಈ ಶಿವಕುಮಾರ್ ಪಾತ್ರ ಏನು? ಯಾರು ಶಿವಕುಮಾರ್? ಈಗ ನಾಪತ್ತೆಯಾಗಿರೋದು ಹೇಗೆ? ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಪ್ರತಿಮಾ, ಸೂರಜ್ ರೇವಣ್ಣ ಪ್ರಕರಣದಲ್ಲಿ ಮೊದಲಿಗೆ ಸಂತ್ರಸ್ತನ ವಿರುದ್ಧವೇ ಅಂದರೆ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ, ನಮ್ಮ ಬಾಸ್ ಸೂರಜ್ ರೇವಣ್ಣ ಅವರಿಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅನ್ನುವಂತಹ ಆರೋಪದಲ್ಲಿ ಶಿವಕುಮಾರ್ ಅನ್ನೋನು ದೂರನ್ನು ನೀಡಿರ್ತಾನೆ. ಹೊಳೆನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ ಸಂತ್ರಸ್ತ ಯುವಕನ ವಿರುದ್ಧವೇ ಶಿವಕುಮಾರ್ ದೂರನ್ನು ನೀಡಿದ್ದಾರೆ. ಆ ಶಿವಕುಮಾರ್ ಸೂರಜ್ ರೇವಣ್ಣ ಅವರ ಜೊತೆಯಲ್ಲಿ ಗುರುತಿಸಿಕೊಂಡಂಥ ವ್ಯಕ್ತಿ. ಆದರೆ ಅದಕ್ಕಿಂತ ಮೊದಲು ಪ್ರಜ್ವಲ್ ರೇವಣ್ಣ ಅವರ ಬಳಿ ಕೆಲಸವನ್ನು ಮಾಡ್ತಿದ್ದಂತೆ. ಆದರೆ ನಂತರದಲ್ಲಿ ಚುನಾವಣೆಯ ಬಳಿಕ ಆತನೂ ಸಹ ಸೂರಜ್ ರೇವಣ್ಣ ಅವರ ಸಂಪರ್ಕಕ್ಕೆ ಬೆಳೆಸಿ ನಂತರದಲ್ಲಿ ಆ ವ್ಯಕ್ತಿಯ ಶಿವಕುಮಾರ್ ಯಾವ ವ್ಯಕ್ತಿ ಇದ್ದಾನೆ ಆ ವ್ಯಕ್ತಿಯೇ ಸೂರಜ್ ರೇವಣ್ಣನವರಿಗೆ ಸಂತ್ರಸ್ತ ಯುವಕ, ಅರಕಲಗೂಡು ತಾಲೂಕಿನ ಸಂತ್ರಸ್ತ ಯುವಕನನ್ನು ಪರಿಚಯ ಮಾಡಿಸಿ ನಂಬರನ್ನು ಸಹ ಶೇರ್ ಮಾಡಿಸಿದ್ದು ಅದೇ ಯುವಕ ಅಂತ ಹೇಳಲಾಗ್ತಾ ಇದೆ. ಇದರಲ್ಲಿ ಸೂರಜ್ ರೇವಣ್ಣನವರನ್ನು ಟ್ರ್ಯಾಪ್ ಮಾಡುವ ಕೆಲಸ ಇಲ್ಲಿ ನಡೆದಿತ್ತ. ಶಿವಕುಮಾರ್ ಮತ್ತು ಸಂತ್ರಸ್ತ ಯುವಕ ಇಬ್ಬರೂ ಸೇರಿ ಬ್ಲಾಕ್ ಮೇಲ್ ಮಾಡೋದಕ್ಕೆ ಮುಂದಾಗಿದ್ರ ಅನ್ನುವಂಥ ಅನುಮಾನಕ್ಕೆ ಕಾರಣ ಆಗ್ತಾ ಇರ್ತಕ್ಕಂಥದ್ದು. ಶಿವಕುಮಾರ್ ಈಗ ಎಸ್ಕೇಪ್ ಆಗಿದ್ದಾರೆ. ಶಿವಕುಮಾರ್ ಸೂರಜ್ ರೇವಣ್ಣನವರ ಬೆಂಬಲಿಗರ ಜೊತೆ ಇದ್ದರು. ಆದರೆ ಮೊನ್ನೆ ಕಂಪ್ಲೇಂಟ್ ಲಾಡ್ ಮಾಡಿದ ತಕ್ಷಣ ಅವರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಈಗ ಸೂರಜ್ ರೇವಣ್ಣ ಅವರ ಬೆಂಬಲಿಗರ ಸಂಪರ್ಕಕ್ಕೂ ಸಹ ಸಿಗ್ತಾ ಇಲ್ಲ. ಆದರೆ ಬೆಂಗಳೂರಿನಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಆದರೆ ಸೂರಜ್ ರೇವಣ್ಣ ಅವರ ಪರವಾಗಿ ಸಂತ್ರಸ್ತ ಯುವಕನ ವಿರುದ್ಧ ಪುಟಗಟ್ಟಲೆ ದೂರನ್ನು ನೀಡಿದಂಥ ಶಿವಕುಮಾರ್ ಯಾಕೆ ಪೊಲೀಸ್ ಠಾಣೆಯಿಂದ ಓಡಿ ಹೋಗಿದ್ದಾನೆ ಅನ್ನುವಂತಹದ್ದು ಬಹಳ ಅನುಮಾನವನ್ನು ಮೂಡಿಸಿದೆ. ಶಿವಕುಮಾರ್ ಮತ್ತು ಸಂತ್ರಸ್ತ ಯುವಕ ಇಬ್ಬರೂ ಸಹ ಪ್ಲಾನ್ ಮಾಡಿ ಇಬ್ಬರು ಬ್ಲ್ಯಾಕ್ ಮೇಲ್ಗೆ ಮುಂದಾಗಿದ್ರ, ಕೋಟಿ ಹಣವನ್ನು ಕೀಳೋದಕ್ಕೆ ಸೂರಜ್ ರೇವಣ್ಣನವರಿಂದ ಒಂದು ವಸೂಲಿ ಮಾಡೋದಕ್ಕೆ ಇವರಿಬ್ಬರು ಇಳಿದಿದ್ರ ಅನ್ನುವಂತಹದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಅದರ ಜೊತೆಗೆ ಶಿವಕುಮಾರ್ ಮತ್ತು ಸಂತ್ರಸ್ತ ಯುವಕ ಇಬ್ಬರೂ ಸಹ ಬಿಜೆಪಿ ಮತ್ತು ಇತರ ಕಾಂಗ್ರೆಸ್ ಮುಖಂಡರ ಜೊತೆ ಕಾಣಿಸಿಕೊಂಡಿರುವಂಥ ಫೋಟೋ ಸಹ ಅದ್ರ ಜೊತೆಗೆ ವಿಡಿಯೋ ಸಹ ಈಗ ಲಭ್ಯ ಆಗಿದೆ. ಈ ಕಾರಣಕ್ಕಾಗಿ ಇದು ರಾಜಕೀಯ ರೂಪವನ್ನು ಸಹ ಪಡೆದುಕೊಳ್ತಾ ಇದೆ. ಶಿವಕುಮಾರ್ ಮತ್ತು ಸಂತ್ರಸ್ತ ಯುವಕನನ್ನು ಬಳಸಿಕೊಂಡು ಬೇರೆ ಪಕ್ಷದವರು ಈ ರೀತಿ ಷಡ್ಯಂತ್ರವನ್ನು ರೂಪಿಸಿದ್ದಾರೆಯಾ ಅನ್ನುವಂತಹ ಒಂದು ಪ್ರಶ್ನೆ ಉದ್ಭವಿಸೋದಕ್ಕೂ ಸಹ ಈ ಪ್ರಕರಣ ಕಾರಣ ಆಗ್ತಾ ಇದೆ. ಆದರೆ ಶಿವಕುಮಾರ್ ದೂರನ್ನು ನೀಡಿದಂತಹ ಶಿವಕುಮಾರ್ ಸೂರಜ್ ಪರವಾಗಿ ದೂರನ್ನು ನೀಡ್ತಾನೆ. ಆದರೆ ಸೂರಜ್ ಪರವಾಗಿ ದೂರನ್ನು ನೀಡಿದಂತಹ ಶಿವಕುಮಾರ್ ಪೊಲೀಸ್ ಠಾಣೆಯಿಂದ ಎಲ್ಲಿಗೆ ಹೋದ ಅನ್ನೋದೇ ಗೊತ್ತಾಗಿಲ್ಲ. ಯಾರ ಸಂಪರ್ಕಕ್ಕೆ ಅಂದರೆ ಸೂರಜ್ ರೇವಣ್ಣ ಅವರ ಬೆಂಬಲಿಗರ ಸಂಪರ್ಕಕ್ಕೆ ಸೂರಜ್ ಅವರ ಸಂಪರ್ಕಕ್ಕೂ ಸಹ ಸಿಕ್ಕಿಲ್ಲ. ಹೀಗಾಗಿ ಶಿವಕುಮಾರ್ ಪ್ಲಾನ್ ಮಾಡಿ ಶಿವಕುಮಾರ್ ಮತ್ತು ಆತನ ಸಂತ್ರಸ್ತ ಯುವಕನನ್ನು ಕರೆತಂದು ಅವರಿಬ್ಬರು ಪ್ಲಾನ್ ಮಾಡಿ ಈ ರೀತಿಯ ಕೆಡ್ಡವನ್ನು ತೋಡಿದ್ರ ಅನ್ನುವಂಥ ಅನುಮಾನವೂ ಸಹ ಮೂಡ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಹರೀಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.